ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು, ಸಾಕಷ್ಟು ಪ್ರಮೋಷನ್ ಕೂಡ ನಡೀತಾ ಇದೆ. ಹೌದು ಹೌದು. ಡೆವಿಲ್ ಸಿನಿಮಾದು ಡೆವಿಲ್ ಸಿನಿಮಾ ನಾವೆಲ್ಲ ಆಗ್ತೀರಾ ಅಂತ ಇಲ್ಲ 100% ನಾವು ಭಾಗಿಯಾಗ್ತೀವಿ. ಯಾಕಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನ ಬೆಳೆಸಿದ್ದಾರೆ ಅಂದಾಗ ಇವಾಗ ಅವ್ರ ಸಿನಿಮಾಗಳಿಗೆ ನಾವೆಲ್ಲರೂ ನಿಂತ್ಕೊಂತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಸಪೋರ್ಟ್ ಮಾಡೋದೇನ್ ಬೇಕಾಗಿಲ್ಲ, ಅವ್ರ ಸೆಲೆಬ್ರಿಟೀಸ್ ಇದ್ದಾರೆ, ನಮ್ದು ಒಂದು ಅಳಿಲ್ ಸೇವೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಷ್ಟೇ. ಹತ್ರದಲ್ಲೇ ಇರೋದ್ರಿಂದ ಅವ್ರು ಒಂದು ಮಾತು ಹೇಳಿರ್ತಾರಂದ್ರೆ ನಂಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ, ಈ ಸ್ಟೇಟ್ಮೆಂಟ್ ಎಲ್ಲ ಕೇಳಿದಾಗ ತುಂಬಾ ಬೇಜಾರಾಗೋಯ್ತು ಮೇಡಮ್ ಅದು ಕೇಳಿ. ಯಾಕಂದ್ರೆ ಇವತ್ತು ಏನ್ ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಅನ್ಬಿಟ್ಟಿದ್ದಾನೆ. ಯಾಕಂದ್ರೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದಾರೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಅದು ನೋವೇನು ಅನ್ಬಿಟ್ಟಿದ್ದಾನೆ. ಬಟ್ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಸರ್ಗೆ. ಅದೇ ನಾವು ಭಾವುಕರ ಆಗ್ತೀನಿ ಅಂತ ಮಾತಾಡಕ್ಕೆ ಆಗಲ್ಲ ಅವ್ರ ಹೆಸರಿಗೆ. ಸಂದರ್ಭದಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಹೌದು ಹೌದು. ಅವರ ಯಾವ ಘಟನೆ ನಿಮ್ಗೆ ತುಂಬಾ ಕಾಡುತ್ತೆ ಅಂತ ಪ್ರತಿ ಸಾರಿ ದರ್ಶನ್ ಸರ್ ಅಂದ್ರೆ? ಅಲ್ಲ, ಪ್ರತಿ ಸತಿ ನಾನು ಅವ್ರನ್ನ, ಯಾಕಂದ್ರೆ ಪ್ರತಿ ಸತಿ ನಾವು ಸಿನಿಮಾ ಸ್ಟಾರ್ಟ್ ಆಗಬೇಕು ಇಲ್ಲ ನನ್ನ ಮನೆಗೆ ಯಾವಾಗಲೂ ಹೋದ್ರು ಅವ್ರ ಹತ್ರ ಮಾತಾಡ್ತಾ ಇದ್ವಿ ಒಂದೇ ಸಿನಿಮಾ. ನಮ್ಮ ಫ್ಯಾಮಿಲಿ ಮಾತುಗಳು ಯಾವುದೂ ಮಾತಾಡ್ತಾ ಇರಲಿಲ್ಲ, ನಾವು ಕಮ್ಮಿ ಮಾತಾಡ್ತಾ ಇದ್ವಿ. ಸಿನಿಮಾ ಹಿಂಗಿದೆ, ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬಾ ತಿಳ್ಕೊಂಡಿದ್ರು, ತುಂಬಾ ವಿಷಯ ಮಾತಾಡಿದ್ರು. ಸೊ ನಮ್ಗೆ